ನವಿಲು ಎಂಟರ್ಟೈನ್ಮೆಂಟ್ನ ಶುಕ್ರವಾರದ ಸಿನಿಮಾ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಯಾವ ಹೊಸ ಸಿನಿಮಾ ಬಿಡುಗಡೆ ಆಗಿದೆ, ವೀಕೆಂಡ್ಗೆ ಯಾವ ಸಿನಿಮಾ ಟಿಕೆಟ್ ಬುಕ್ ಮಾಡೋದು ಅಂತ ಯೋಚಿಸ್ತಾ ಇದ್ದೀರಾ? ನಿಮ್ಮ ಯೋಚನೆನ ಈಗಲೇ ಪಕ್ಕಕ್ಕಿಡಿ. ತೆರೆ ಕಂಡಂಥ ಸಿನಿಮಾಗಳ ಪಟ್ಟಿ ಇಲ್ಲಿದೆ. ಉದಯ್ ಅಮ್ಮಣ್ಣಯ್ಯ ನಿರ್ಮಾಣದ ವೈಭವ್ ಪ್ರಶಾಂತ್ ನಿರ್ದೇಶನದ ಕ್ಲಾಂತ ಚಿತ್ರ ಇದೇ ಜನವರಿ 19ನೇ ತಾರೀಕಿಗೆ ತೆರೆ ಕಂಡಿದೆ. ಎಂ ವಿಘ್ನೇಶ್, ಸಂಗೀತಾ ಭಟ್, ಶೋಭರಾಜ್, ವೀಣಾ ಸುಂದರ್ ಈ ಚಿತ್ರದ ಪ್ರಮುಖ ಕಲಾವಿದರು. ಇನ್ನು ಹೊಯ್ಸಳ ಕೊಣನೂರು ನಿರ್ಮಾಣ ಮಾಡಿರುವ ರಾಜ್ಕುಮಾರ್ ಅಸ್ಕಿ ನಿರ್ದೇಶನ ಇರುವ ರಂಗಸಮುದ್ರ ಚಿತ್ರ ತೆರೆ ಕಂಡಿದೆ. ರಂಗಾಯಣ ರಘು, ರಾಘವೇಂದ್ರ ರಾಜ್ಕುಮಾರ್, ಸಂಪತ್ ರಾಜ್ ಹಾಗೂ ಕಾರ್ತಿಕ್ ರಾವ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಖ್ಯಾತ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ನಿರ್ಮಾಣದ ಕಡಲ್ ಚಿತ್ರ ಬಿಡುಗಡೆಯಾಗಿದೆ. ಸೌರಭ್ ಭಂಡಾರಿ, ಚಿರಶ್ರೀ ಅಂಚನ್, ಸೂಚನ್ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಇನ್ನು ಜನಾರ್ದನ್ ಪಿ ನಿರ್ಮಾಣದ ಶಾಂಡಿಲ್ಯ ನಿರ್ದೇಶಿಸಿರುವಂತಹ ಬರ್ಬರಿಕಾ ಚಿತ್ರ ತೆರೆ ಕಂಡಿದೆ. ಈ ಚಿತ್ರದಲ್ಲಿ ಸ್ಕಂದ ಅಶೋಕ್, ಸಿರಿರಾಜು, BM ವೆಂಕಟೇಶ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಇನ್ನು ಅರುಣ್ ಹೊಸಕೊಪ್ಪ ನಿರ್ದೇಶನದ ಮತ್ತೆ ಮತ್ತೆ ಚಿತ್ರ ಬಿಡುಗಡೆಯಾಗಿದೆ. MS ಉಮೇಶ್, ಮುಖ್ಯಮಂತ್ರಿ ಚಂದ್ರು, ಹೊನ್ನವಳ್ಳಿ ಕೃಷ್ಣ, ಕೋಟೆ ಪ್ರಭಾಕರ್ ಈ ಚಿತ್ರದ ಪ್ರಮುಖ ಕಲಾವಿದರು. ನೀವೆಲ್ಲರೂ ನಿಮ್ಮ ಮನೆ ಮಂದಿಯ ಜೊತೆ ಈ ಸಿನಿಮಾಗಳನ್ನ ನೋಡಿ ಸಿನಿಮಾ ಹೇಗಿತ್ತು ಅಂತ ನಮ್ಮ ಕಮೆಂಟ್ಸ್ನಲ್ಲಿ ತಿಳಿಸಿ. ನಿಮ್ಮ ವೀಕೆಂಡ್ ರಂಗೇರಲಿ.